ಪ್ರಕಾಶ್ ನಿಂಗಪ್ಪ ದೇಸಾಯಿ. ನೀವು ಎಲ್ಲಿಂದ ಬಂದದ್ದು? ನಾವು ಅವ್ರ ಹಿಂಬಲ್ಲ ಬಂದವ್ರು. ಕೋಲ್ಹಾಪುರ. ಓಕೆ ಓಕೆ. ಏನಾಗ್ತದೆ? BP ಶುಗರ್ 3 ವರ್ಷ ಆತ್ ಕುಡಿಯೈತ್ರಿ, ಕಡಿಮೆ ಆಗಲ್ಲ. ಓಕೆ. ಇಲ್ಲಿ ಹಿಂದೆ ನಡ ಅಂತಂದ್ರೆ ನೋಸ್ತೈತಿ. ಸೊಂಟ ನರನ ಉಂಟಾ? ಈಗ ಉಂಟಾ? ಎಷ್ಟು ವರ್ಷದಿಂದ? 2 ವರ್ಷ ಆತ್ರಿ. 2 ವರ್ಷದ. ಯೇಸು ಸೌಖ್ಯ ಕೊಡ್ತಾನೆ, ನಂಬ್ತೀರಾ? ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಪ್ರಕಾಶಣ್ಣ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ, ಅವರ ಮೇಲೆ ಕನಿಕರ ತೋರಿಸು, ಅವರ ಮೇಲೆ ಮನ ಮರುಗಬೇಕಾದ ಕರ್ತನೆ ಕೇಳ್ಕೊಡ್ತಾನೆ. ಗುಣಪಡಿಸುವ ದೇವರು, ಸೌಖ್ಯ ಕೊಡೋ ದೇವರು ನೀನೊಬ್ಬನ್ನು ಮಾತ್ರ ಸ್ವಾಮಿ. BP ಮತ್ತು ಶುಗರ್ ಇವರ ಶರೀರದಿಂದ ಬಿಟ್ಟು ಹೋಗಲಿ. ಶುಗರ್ ಕಾಯಿಲೆ, BP ಕಾಯಿಲೆಯನ್ನು ಇವರ ಬ್ಲಡ್ ಇಂದ, ಶರೀರದಿಂದ ನಜರೇತಿನ ಯೇಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸರು ಕೊಟ್ಟಿದ್ದಾನೆ. ಆದ್ದರಿಂದ ಯಾವುದೇ ಕೇಡು ಮಾಡುವುದಿಲ್ಲ ಎಂಬುದಾಗಿ ಯೇಸು ಹೇಳಿದೆಯಲ್ಲಪ್ಪ. ಇವರ ಬಾಡಿ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ. ಈ ಸ್ಥಳದಲ್ಲಿರುವ ಎಲ್ಲ ಬ್ಯಾಕ್ ಪೇನ್ಗಳು, ಎಲ್ಲ ನರದಲ್ಲಿರುವ ನೋವುಗಳು ಈಗಲೇ ಅದು ಬಿಟ್ಟು ಹೋಗಲಿ. ಯೇಸುನ ಬಾಸುಂಡೆಗಳ ಮೂಲಕ ಪ್ರಕಾಶಣ್ಣವರೇ ಗುಣವಾಯಿತು. 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 ಯೇಸುನ ಬಾಸುಂಡೆಗಳ ಮೂಲಕ ಪ್ರಕಾಶಣ್ಣ ಗುಣ. ಎಲ್ಲ ನರಗಳನ್ನು ಹೊಡುವಂತ ರೋಗಾತ್ಮಗಳು ಔಟ್ ಇನ್ ದ ನೇಮ್ ಆಫ್ ಜೀಸಸ್. ನರಗಳು ಫ್ರೀ ಆಗಲಿ, ಮಾಂಸಗಳು ಫ್ರೀ ಆಗಲಿ, ಬ್ಲಡ್ ಸರ್ಕ್ಯುಲೇಷನ್ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಆ ವೇದನೆ ಬಿಟ್ಟೋಗಲಿ, ಆ ನೋವು ಬಿಟ್ಟೋಗಲಿ ಇನ್ ದ ನೇಮ್ ಆಫ್ ಜೀಸಸ್. ಈಗಲೇ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ ಹೋಯ್ತಲ್ಲ. ಓಕೆ. ಯೇಸುವೇ, ನನ್ನನ್ನು ಸೌಖ್ಯಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಇದರ ಅರ್ಥ BP ಶುಗರ್ ಮುಟ್ಟಿದ ದೇವರು.